ನರಿ ಮತ್ತು ಒಂಟಿ ಇಬ್ಬರು ಸ್ನೇಹಿತರು ಆಹಾರಕ್ಕಾಗಿ ಅಡವಿಯಲ್ಲಿ ಹುಡುಕಾಡುತ್ತಿದ್ದಾರೆ. ದಿನಾನು ಆಹಾರಕ್ಕಾಗಿ ಸಂಚರಿಸುತ್ತಿರುತ್ತಾರೆ. ದಿನಾಲು ಆಹಾರಕ್ಕಾಗಿ ನರಿ ಮತ್ತು ಒಂಟೆ ಅಲೆದಾಡುತ್ತಿದ್ದವು. ಹೀಗೆ ಒಂದು ದಿನ ಊರಿನ ಪಕ್ಕದಲ್ಲಿರುವ ಕಬ್ಬಿನ ಗದ್ದೆಯು ಕಣ್ಣಿಗೆ ಬಿದ್ದಿತು. ಕಬ್ಬಿನ ಗದ್ದೆಯ ಹತ್ತಿರ ನಿಧಾನವಾಗಿ ಬರುತ್ತಿದ್ದವು. ಕಬ್ಬಿನ ಗದ್ದೆಯನ್ನು ಕಂಡು ನರಿಯು ಕುಣಿದಾಡ ಹತ್ತಿತು. ನನಗೆ ಇಂದು ಒಳ್ಳೆಯ ಆಹಾರ ಸಿಕ್ಕಿತು ಎಂದು ಹೇಳಿ ಕುಣಿದಾಡುತ್ತಿತ್ತು. ಗೆಳೆಯನನ್ನು ಕರೆಯುತ್ತಿತ್ತು. ಬಾ, ನಾವಿಬ್ಬರೂ ಕೂಡಿ ಕಬ್ಬನ್ನು ತಿನ್ನೋಣ ಎಂದಿತು. ಆದರೆ ಒಂಟಿಯು ಬೇಡ ಬೇಡ ಎನ್ನುತ್ತಿತ್ತು. ಯಾರಾದರೂ ಕಾವಲುಗಾರರು ಬಂದರೆ ನಮ್ಮನ್ನು ಹೊಡೆಯುತ್ತಾರೆ. ದಯವಿಟ್ಟು ಬೇಡ ಬೇಡ ಎಂದು ಎಷ್ಟು ಕೇಳಿದರೂ ನರಿಯು ಕೇಳಲಿಲ್ಲ. ಇಲ್ಲ, ನಾನು ತಿಂದೇ ತಿನ್ನುತ್ತೇನೆ ಎಂದು ಕಬ್ಬಿನ ಗದ್ದೆಗೆ ಪ್ರವೇಶಿಸಿತು. ಒಂಟೆಯು ನಿಧಾನವಾಗಿ ಕಬ್ಬಿನಲ್ಲಿ ಕಬ್ಬನ್ನು ಹತ್ತಿದವು. ನರಿಯು ಆ ಕಡೆ ಈ ಕಡೆ ಓಡಾಡುತ್ತಿತ್ತು. ಕಬ್ಬನ್ನು ಚಪಾಟಿ ಮಾಡುತ್ತಿತ್ತು. ನರಿಯು ಓಡಾಡುತ್ತಿತ್ತು ಕಬ್ಬಿನಲ್ಲಿ. ಕಬ್ಬನ್ನು ಚಪಾಟಿ ಮಾಡುತ್ತಿತ್ತು. ಗೆಳೆಯ, ನನ್ನ ಹೊಟ್ಟೆ ತುಂಬಿದೆ. ನಾನು ಹೊಟ್ಟೆ ತುಂಬಿದ ಮೇಲೆ ಹಾಡುವುದು ನನ್ನ ರೂಢಿ. ನಾನು ಹಾಡುತ್ತೇನೆ. ಗೆಳೆಯ, ಬೇಡ ಬೇಡ, ನನ್ನ ಹೊಟ್ಟೆ ಇನ್ನೂ ತುಂಬಿಲ್ಲ. ನಾನು ಇನ್ನೊಂದು ಸಲ ತಿನ್ನುತ್ತೇನೆ. ದಯವಿಟ್ಟು ಕೂಗಬೇಡ ಎಂದು ಅಂಗಲಾಚಿ ಬೇಡಿಕೊಂಡಿತು. ಆದರೆ ನರಿಯು ಬುದ್ಧಿ ಬಿಡಲಿಲ್ಲ. ಕೂಗಿಯೇ ಬಿಟ್ಟಿತು. ಎಂದು ಕೂಗಿದ ಶಬ್ದವನ್ನು ರೈತನು ಕೇಳಿ ಓಡೋಡಿ ಬಂದನು. ನರಿಯು ದಿಕ್ಕಾಪಾಲಾಗಿ ಓಡಿ ಹೋಯಿತು. ನರಿಯು ರೈತನ ಕೈಗೆ ಸಿಗಲಿಲ್ಲ. ಕೈಗೆ ಒಂಟೆಯು ಸಿಕ್ಕಿತು. ಒಂಟೆಯು ಹೊಡೆಯಿಸಿಕೊಂಡು ಓಡಿ ಹೋಯಿತು. ನರಿಯು ತನ್ನ ಸ್ವಾರ್ಥ ಬುದ್ಧಿಯನ್ನು ಬಿಡಲಿಲ್ಲ. ಹೀಗಾಗಿ ನರಿಯು ಒಂಟೆಯನ್ನು ಹೊಡೆಸಿತು.